ಮಕ್ಕಳೇ, ಎಲ್ಲಿ ತನಕ ಬಂತು ನಿಮ್ಮ ನೀಟ್ ಪ್ರಿಪ್ರೇಷನ್? ಇವತ್ತಿನ ಸೆಷನಲ್ಲಿ ನಾವು ಡಿಸ್ಕಸ್ ಮಾಡುವಂತಹ ಚಾಪ್ಟರ್ ಅಗೇನ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಇದೆ. ಅದರಲ್ಲಿ ಹೂಕ್ಸ್ ಲಾನ ಡಿಸ್ಕಸ್ ಮಾಡ್ತೇವೆ. ಲಾಸ್ಟ್ ಕ್ಲಾಸ್ ಅಲ್ಲಿ ವಿ ಹ್ಯಾವ್ ಡಿಸ್ಕಸ್ಡ್ ವಾಟ್ ಈ ಸ್ಟ್ರೆಸ್, ವಾಟ್ ಇಸ್ ಸ್ಟ್ರೈನ್, ಅದಕ್ಕೆ ಎಕ್ಸಾಂಪಲ್ಸ್ ಅನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ, ಟೈಪ್ಸ್ ಆಫ್ ಸ್ಟ್ರೆಸ್, ಸ್ಟ್ರೈನ್ ಎಲ್ಲ ನೋಡಿದ್ವಿ. ಆ ಒಂದು ಬೇಸಿಕ್ಸ್ ನಿಮಗೆ ಕ್ಲಿಯರ್ ಆದ್ರೆ ನಾವು ದಿಸ್ ಸೆಷನ್ ಬಿಕಮ್ಸ್ ವೆರಿ ಈಸಿ, ಯಾಕಂದ್ರೆ ನಾವು ಹೂಕ್ಸ್ ಲಾ ಕವರ್ ಮಾಡ್ತಿದ್ದೇವೆ ಅಂಡ್ ಅದನ್ನ ಡೀಟೇಲ್ ಆಗಿ ನೋಡುವ. ಬಿಫೋರ್ ಐ ಬಿಗಿನ್ ವಿತ್ ದ ಕ್ಲಾಸ್, ಐ ವಾಂಟ್ ಟು ಲೆಟ್ ಯು ಆಲ್ ನೋ ದಟ್ ನಮ್ಮ Xylem ಕನ್ನಡ ನೀಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಯಾಕಂದ್ರೆ ಡೈಲಿ ವಿ ಆರ್ ಅಪ್ಲೋಡಿಂಗ್ ಕಾಂಟೆಂಟ್ ರಿಲೇಟೆಡ್ ವಿಡಿಯೋಸ್, ಅಂದ್ರೆ ಫಿಸಿಕ್ಸ್, ಬಯಾಲಜಿ, ಕೆಮಿಸ್ಟ್ರಿ, ನೀಟ್ಗೆ ನಿಮಗೆ ಹೆಲ್ಪ್ ಆಗುವಂತಹ ವಿಡಿಯೋಸ್ ಅನ್ನ ನಾವು ಅಪ್ಲೋಡ್ ಮಾಡ್ತಿರ್ತೇವೆ ನಿಮ್ಮ ನೀಟ್ ಪ್ರಿಪ್ರೇಷನ್ ಅನ್ನ ಫಾಸ್ಟ್ ಆಗಿ ಮಾಡೋಕ್ಕೋಸ್ಕರ. ಆಫ್ಟರ್ ದ ಕ್ಲಾಸ್ ಇಫ್ ಯು ವಾಂಟ್ ಟು ಸಿ ದ ನೋಟ್ಸ್ ಅಥವಾ ಇಫ್ ಯು ವಾಂಟ್ ಟು ವರ್ಕ್ ಆನ್ ದ ನೋಟ್ಸ್, ಏನ್ ಮಾಡ್ಬೇಕು ನೀವು, ಇಲ್ಲಿ ಡಿಸ್ಕಸ್ ಮಾಡುವಂತಹ ಕ್ಲಾಸ್ ನೋಟ್ಸ್ ಸಿಗೋಕ್ಕೋಸ್ಕರ ನಮ್ಮ ವಿಡಿಯೋದ ಕೆಳಗಡೆ ಇರುವಂತಹ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ವಾಟ್ಸ್ಆಪ್ ಲಿಂಕ್ ಅನ್ನು ಜಾಯ್ನ್ ಆದ್ರೆ ಯು ವಿಲ್ ಬಿ ಏಬಲ್ ಟು ಸಿ ಆಲ್ ದ ಕ್ಲಾಸ್ ನೋಟ್ಸ್ ವಿಚ್ ವಿ ಆರ್ ಡಿಸ್ಕಸಿಂಗ್ ಹಿಯರ್. ನಾವ್ ವಿ ವಿಲ್ ಬಿಗಿನ್ ವಿತ್ ದ ಸೆಷನ್. ಸೊ ಹೂಕ್ಸ್ ಲಾ ಏನ್ ಹೇಳುತ್ತೆ ಅಂತ ನೋಡುವ. ಸೊ ಹೂಕ್ಸ್ ಲಾ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಆಕ್ಚುಲಿ. ಏನ್ ಹೇಳುತ್ತೆ ಅದು ಅಂದ್ರೆ, ವಿದಿನ್ ದ ಇಲಾಸ್ಟಿಕ್ ಲಿಮಿಟ್ ಸ್ಟ್ರೆಸ್ ಈಸ್ ಡಿರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೈನ್ ಅಂತ ಹೇಳುತ್ತೆ. ಅಂಡ್ ದ ಫಸ್ಟ್ ಕ್ವೆಶನ್ ಅರೈಸಸ್ ನೌ ಇಸ್ ವಾಟ್ ಇಸ್ ಇಲಾಸ್ಟಿಕ್ ಲಿಮಿಟ್ ಅಂತ ಹೇಳಿ, ವಿಚ್ ಐ ವಿಲ್ ಬಿ ಡಿಸ್ಕಸಿಂಗ್ ನೆಕ್ಸ್ಟ್. ಸ್ಟ್ರೆಸ್ ಇಸ್ ಡಿರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೈನ್ ಯಾವಾಗ? ಒಂದು ಇಲಾಸ್ಟಿಕ್ ಲಿಮಿಟ್ ತನಕ. ಸೊ ಒಂದು ಲಿಮಿಟ್ ತನಕ ಅಂತ ಇವಾಗ ಅರ್ಥ ಮಾಡ್ಕೊಳ್ಳಿ. ಒಂದು ಲಿಮಿಟ್ ತನಕ ಸ್ಟ್ರೆಸ್ ಮತ್ತೆ ಸ್ಟ್ರೈನ್ ದೇ ಆರ್ ಡಿರೆಕ್ಟ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್. ಸ್ಟ್ರೆಸ್ ಈಸ್ ಡಿರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೈನ್ ಅಂದ್ರೆ ಸ್ಟ್ರೆಸ್ 2 times ಜಾಸ್ತಿ ಆದರೆ ಸ್ಟ್ರೈನ್ ಕೂಡ 2 times ಜಾಸ್ತಿ ಆಗಬೇಕು. ಸ್ಟ್ರೆಸ್ 3 times ಜಾಸ್ತಿ ಆದರೆ ಇದು ಕೂಡ ಸ್ಟ್ರೈನ್ ಕೂಡ 3 times ಜಾಸ್ತಿ ಆಗಬೇಕು. ಡಿರೆಕ್ಟ್ಲಿ ಪ್ರಪೋರ್ಷನಲ್. ಒಂದು ಯಾವ ತರ ಇನ್ಕ್ರೀಸ್ ಆಗ್ತದೆ ಅದೇ ತರ ಇನ್ನೊಂದು ಇನ್ಕ್ರೀಸ್ ಆಗಬೇಕು. ಅದಕ್ಕೆ ನೋಡಿ ಗ್ರಾಫ್ ಆಫ್ ಸ್ಟ್ರೆಸ್ ವರ್ಸಸ್ ಸ್ಟ್ರೈನ್ ಯಾವ ತರ ಇದೆ. ಇಟ್ ಇಸ್ ಅ ಸ್ಟ್ರೇಟ್ ಲೈನ್ ಪಾಸಿಂಗ್ ಥ್ರೂ ದ ಒರಿಜಿನ್ ಅಲ್ವಾ? ಯು ಕ್ಯಾನ್ ಸಿ ದಿಸ್ ಹಿಯರ್. ಅಗ್ರೀಡ್? ಸೊ ಸುಮ್ಮನೆ ಇನ್ಕ್ರೀಸ್ ಆಗೋದಲ್ಲ. ಸ್ಟ್ರೆಸ್ ಯಾವುದೋ ಕಡೆಗೆ ಇನ್ಕ್ರೀಸ್ ಆಗ್ತಿದೆ, ಸೊ ಸ್ಟ್ರೈನ್ ಕೂಡ ಯಾವುದೋ ಕಡೆಗೆ ಇನ್ಕ್ರೀಸ್ ಆಗ್ತಿದೆ. ನೋ, ಡಿರೆಕ್ಟ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್. ಇಟ್ ಈಸ್ ದ ಕೀವರ್ಡ್. ಕರೆಕ್ಟ್. ಈಗ ಈ ಪ್ರಪೋರ್ಷನಾಲಿಟಿಯನ್ನು ಹೇಗೆ ರಿಮೂವ್ ಮಾಡೋದು? ಲೆಟ್ಸ್ ಸಿ. ಸ್ಟ್ರೆಸ್ ಇಸ್ ಡಿರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೈನ್. ಆ ಪ್ರಪೋರ್ಷನಾಲಿಟಿಯನ್ನು ನಾನು ರಿಮೂವ್ ಮಾಡ್ತೇವೆ ವಿತ್ ದ ಹೆಲ್ಪ್ ಆಫ್ ಅ ಕಾನ್ಸ್ಟೆಂಟ್. ಸೊ ಸ್ಟ್ರೆಸ್ ನೌ ಬಿಕಮ್ಸ್ ಈಕ್ವಲ್ ಟು ಕೆ ಟೈಮ್ಸ್ ಸ್ಟ್ರೈನ್ ಅಂತ ಬರಿಬಹುದಾ? ಹಾಗಾದ್ರೆ ಕೆ ವಿಲ್ ಬಿ ವಾಟ್? ಕೆ ಇಸ್ ನಥಿಂಗ್ ಬಟ್ ಸ್ಟ್ರೆಸ್ ಡಿವೈಡೆಡ್ ಬೈ ಸ್ಟ್ರೈನ್ ಅಲ್ವಾ? ಎಸ್. ಸೊ ಇದು ಇನ್ ಜನರಲ್ ಆಗಿ ಕೆ ಅನ್ನ ನಾವು ಆಲ್ರೆಡಿ ಏನ್ ಹೇಳ್ತೇವೆ ಅಂತಂದ್ರೆ ಇಟ್ ಇಸ್ ಮಾಡ್ಯುಲಸ್ ಆಫ್ ಇಲಾಸ್ಟಿಸಿಟಿ. ಇ ಅಂತಾನೂ ಬರಿತೇವೆ, ಕೆ ಅಂತಾನೂ ಬರಿತೇವೆ. ನಾವು ಡಿಪೆಂಡಿಂಗ್ ಆನ್ ದ ಸಿಚುವೇಶನ್, ಲೆಂತ್ ಅಲ್ಲಿ ಚೇಂಜಸ್ ಆಗ್ತಿದ್ಯಾ ಅಥವಾ ವಾಲ್ಯೂಮ್ ಅಲ್ಲಿ ಚೇಂಜಸ್ ಆಗ್ತಿದ್ಯಾ ಅಥವಾ ಶೇಪ್ ಅಲ್ಲಿ ಚೇಂಜಸ್ ಆಗ್ತಿದ್ಯಾ, ಡಿಪೆಂಡಿಂಗ್ ಆನ್ ದ ಟೈಪ್ ಆಫ್ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಈ ಕೆಗೆ ಡಿಫ್ರೆಂಟ್ ಹೆಸರುಗಳು ಬರ್ತಾ ಹೋಗುತ್ತೆ. ಯಂಗ್ಸ್ ಮಾಡ್ಯುಲಸ್ ಆಫ್ ಇಲಾಸ್ಟಿಸಿಟಿ, ಬಲ್ಕ್ ಮಾಡ್ಯುಲಸ್ ಆಫ್ ಇಲಾಸ್ಟಿಸಿಟಿ ಅಂತೆಲ್ಲ, ವಿಚ್ ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ನೆಕ್ಸ್ಟ್. ಸೊ ಇವಾಗ ಕೆ ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ಳಿ. ಇಟ್ ಇಸ್ ದ ರೇಷಿಯೋ ಆಫ್ ಸ್ಟ್ರೆಸ್ ಟು ಸ್ಟ್ರೈನ್. ನಿಮಗೆ ಗೊತ್ತಿದೆ ಸ್ಟ್ರೈನಿಗೆ ನೋ ಯೂನಿಟ್ ಆ್ಯಂಡ್ ಸ್ಟ್ರೆಸ್ಸಿಗೆ ಇಟ್ ಇಸ್ ದ ರಿಸ್ಟೋರಿಂಗ್ ಫೋರ್ಸ್ ಪರ್ ಯೂನಿಟ್ ಏರಿಯಾ ಆದ ಕಾರಣ ಇಟ್ ಇಸ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಇಸ್ ದ ಎಸ್ ಐ ಯೂನಿಟ್ಸ್ ಅಲ್ವಾ? ಡೈಮೆನ್ಷನ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಕೆ ಆಲ್ಸೋ ವಿಲ್ ಬಿ ಹ್ಯಾವಿಂಗ್ ದ ಸೇಮ್ ಎಸ್ ಐ ಯೂನಿಟ್ ಆಸ್ ದಟ್ ಆಫ್ ಸ್ಟ್ರೆಸ್, ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ವೆರಿ ಸಿಂಪಲ್. ಸೊ ನೋಡಿ ಇಲ್ಲಿ ಈ ಗ್ರಾಫ್ ಅನ್ನು ನೀವು ಕ್ಲಿಯರ್ ಆಗಿ ನೋಡಿ. ಸ್ಟ್ರೆಸ್ ವರ್ಸಸ್ ಸ್ಟ್ರೈನ್ ಒಂದು ಲಿಮಿಟ್ ತನಕ, ಅಂದ್ರೆ ಇಲಾಸ್ಟಿಕ್ ಲಿಮಿಟ್ ತನಕ, ಸೇ ಇಲ್ಲೆಲ್ಲೂ ಇಲಾಸ್ಟಿಕ್ ಲಿಮಿಟ್ ಇದೆ ಅನ್ಕೊಳ್ಳು, ಅಲ್ಲಿ ತನಕ ಏನು ಸ್ಟ್ರೆಸ್ ಜಾಸ್ತಿ ಆದ ಹಾಗೆ ಸ್ಟ್ರೈನ್ ಕೂಡ ಜಾಸ್ತಿ ಆಗತ್ತಲ್ವಾ? ನೋಡಿ ಇಲ್ಲಿ. ಸೊ ಸ್ಟ್ರೆಸ್ಸು ಇಷ್ಟಿದ್ರೆ ಸ್ಟ್ರೈನ್ ಅಷ್ಟೇ ಇರುತ್ತೆ, ಇಷ್ಟಿದ್ರೆ ಇಷ್ಟೇ ಇರುತ್ತೆ. ಈ ತರ ಒಂದು ಪ್ರಪೋರ್ಷನಾಲಿಟಿಯನ್ನು ನೀವು ಮೇಂಟೈನ್ ಮಾಡ್ತಾ ಹೋಗ್ಬೋದು, ನೋಡ್ತಾ ಹೋಗ್ಬೋದು. ಇಂಟ್ರೆಸ್ಟಿಂಗ್. ನಾವು ಆಬ್ವಿಯಸ್ಲಿ ನೀವು ಮೋಷನ್ ಸ್ಟ್ರೇಟ್ ಲೈನ್ ಚಾಪ್ಟರ್ ಎಲ್ಲ ಕಲಿತಾಗ ನಿಮಗೆ ಗ್ರಾಫ್ದು ಬೇಸಿಕ್ ಸಿಕ್ಕಿದೆ ಆಲ್ರೆಡಿ. ಸೊ ವಾಟ್ ಇಸ್ ದಿಸ್ ಸ್ಲೋಪ್ ಆಫ್ ದಿಸ್ ಸ್ಟ್ರೆಸ್ ವರ್ಸಸ್ ಸ್ಟ್ರೈನ್ ಗ್ರಾಫ್ ಗಿವಿಂಗ್ ಯು ಅಂತ ಕೇಳಿದ್ರೆ ಏನು ಕೊಡುತ್ತೆ? ಸ್ಲೋಪ್ ಅಂದ್ರೆ ಏನು? ಇಟ್ಸ್ ವಿಚ್ ಇಸ್ ಟ್ಯಾನ್ ಥೀಟಾ. ಸೊ ಟ್ಯಾನ್ ಥೀಟಾ ವಿಚ್ ಇಸ್ ನಥಿಂಗ್ ಬಟ್ ಸ್ಲೋಪ್ ಆಫ್ ದಿಸ್ ಪರ್ಟಿಕ್ಯುಲರ್ ಗ್ರಾಫ್ ಅಲ್ವಾ? ಅದೇನು? ಚೇಂಜ್ ಇನ್ ವೈ ಬೈ ಚೇಂಜ್ ಇನ್ ಎಕ್ಸ್. ಚೇಂಜ್ ಇನ್ ವೈ ಬೈ ಚೇಂಜ್ ಇನ್ ಎಕ್ಸ್ ಅಂದ್ರೆ ಏನು? ಇಟ್ ಇಸ್ ಸ್ಟ್ರೆಸ್ ಬೈ ಸ್ಟ್ರೈನ್ ಆಯ್ತು. ದಟ್ ಈಸ್ ನಥಿಂಗ್ ಬಟ್ ಕೇನೆ ಅಲ್ವಾ? ಎಸ್. ಸೊ ನಿಮಗೆ ಟ್ಯಾನ್ ಥೀಟಾ ಆಫ್ ದಿಸ್ ಗ್ರಾಫ್ ನೋಡಿದ್ರೆ ಟ್ಯಾನ್ ಥೀಟಾ ವಿಲ್ ಬಿ ನಥಿಂಗ್ ಬಟ್ ಮಾಡ್ಯುಲಸ್ ಆಫ್ ಇಲಾಸ್ಟಿಸಿಟಿ ಅಂತ ಸಿಗತ್ತೆ. ರೈಟ್. ಈಗ ಲೆಟ್ಸ್ ಗೋ ಫರ್ದರ್. ನಾನು ಮಾಡ್ಯುಲಸ್ ಆಫ್ ಇಲಾಸ್ಟಿಸಿಟಿ ಬೇರೆ ರೀತಿಯದಿದೆ ಅಂತ ಹೇಳಿದೆ. ಯಾವಾಗ ಲಾಂಜಿಟ್ಯೂಡ್ನಲ್ ಸ್ಟ್ರೆಸ್ ಮತ್ತೆ ಲಾಂಜಿಟ್ಯೂಡ್ನಲ್ ಸ್ಟ್ರೈನ್ ಇನ್ವಾಲ್ವ್ ಆಗಿದೆ ಅವಾಗ ಸಿಗುವಂತಹ ಕೆ ವ್ಯಾಲ್ಯೂ ಇಟ್ ಈಸ್ ನಥಿಂಗ್ ಬಟ್ ಯಂಗ್ಸ್ ಮಾಡ್ಯುಲಸ್ ರಿಲೇಟೆಡ್ ಟು ದ ಲೆಂತ್. ಕರೆಕ್ಟ್. ಬಲ್ಕ್ ಮಾಡ್ಯುಲಸ್ ಅಂತಂದ್ರೆ ಆಸ್ ದ ನೇಮ್ ಸಜೆಸ್ಟ್ ಇಟ್ ಇಸ್ ರಿಲೇಟೆಡ್ ಟು ದ ವಾಲ್ಯೂಮ್ ಸ್ಟ್ರೆಸ್ ಟು ವಾಲ್ಯೂಮ್ ಸ್ಟ್ರೈನ್. ಇಲ್ಲಿ
ಯಂಗ್ಸ್ ಮಾಡ್ಯುಲಸ್ ಅಲ್ಲಿ ಏನಾಗತ್ತೆ, ಲಾಂಜಿಟ್ಯೂಡ್ನಲ್. ಫೈನಲಿ ಮಾಡ್ಯುಲಸ್ ಆಫ್ ರಿಜಿಡಿಟಿ ಯಾವಾಗ, ಶಿಯರ್ ಕೇಸಲ್ಲಿ, ಅಂದ್ರೆ ಶಿಯರ್ ಸ್ಟ್ರೆಸ್ ಟು ಶಿಯರ್ ಸ್ಟ್ರೈನ್, ಆ ಕೇಸಲ್ಲಿ ನಾವು ಮಾಡ್ಯುಲಸ್ ಆಫ್ ರಿಜಿಡಿಟಿಯನ್ನು ಯೂಸ್ ಮಾಡ್ತೇವೆ. ಇನ್ ಜನರಲ್ ಆಗಿ ಇ ಅಥವಾ ಕೆ ಅಂತ ಹೇಳುವ ಲೆಟರ್ಸ್ ಅನ್ನ ಯೂಸ್ ಮಾಡ್ತೇವೆ. ಕ್ಲಿಯರ್ ಆಲ್ ಆಫ್ ಯು? ಸೊ ನಿಮ್ಗೆ ಇದು ಇವಾಗ ಈಸಿಯಾಗಿ ಅರ್ಥ ಆಯ್ತು. ಆ್ಯಂಡ್ ಫಾರ್ ಅ ಗಿವನ್ ಮಟೀರಿಯಲ್ ಯೂಶುವಲ್ ಆಗಿ ಡಿಯರ್ ಸ್ಟೂಡೆಂಟ್ಸ್, ಇವಾಗ ನೀವು ಸ್ಪ್ರಿಂಗ್ ತಕ್ಕೊಳ್ಳಿ ಆಯ್ತಾ. ಆಕ್ಚುಲ್ ಆಗಿ ಈ ಹುಕ್ಸ್ ಲಾ ಏನು ಹೇಳುತ್ತೆ, ನಿಮ್ಮ ಹತ್ರ ಒಂದು ಸ್ಪ್ರಿಂಗ್ ಇದೆ, ನೀವು ಅದನ್ನ ಎಳಿತೀರಾ, ಯು ಆರ್ ಗಿವಿಂಗ್ ಅ ಡಿಫಾರ್ಮಿಂಗ್ ಫೋರ್ಸ್ ಟು ಇಟ್. ಎಳೆದ್ರೆ ದರ್ ಇಸ್ ಅ ಚೇಂಜ್ ಇನ್ ಲೆಂತ್. ಓಕೆ, ಜಾಸ್ತಿ ಎಳೆದ್ರೆ ಜಾಸ್ತಿ ಚೇಂಜ್ ಇನ್ ಲೆಂತ್ ನಿಮಗೆ ಕಾಣಿಸುತ್ತೆ. ಡೆಲ್ಟಾ ಎಲ್ ಇಸ್ ಮೋರ್. ನಾವ್ ಇಫ್ ಯು ರಿಮೂವ್ ದಿಸ್ ಡಿಫಾರ್ಮಿಂಗ್ ಫೋರ್ಸ್, ನಾವ್ ದ ರಿಸ್ಟೋರಿಂಗ್ ಫೋರ್ಸ್ ವಿಲ್ ಬಿ ಮೋರ್. ಅಂದ್ರೆ ಸ್ಟ್ರೆಸ್ ಈಸ್ ಗೋಯಿಂಗ್ ಟು ಬಿ ಮೋರ್. ನೀವು ಸ್ಟ್ರೇನ್ ಜಾಸ್ತಿ ಆದ ಹಾಗೆ ಸ್ಟ್ರೆಸ್ ಕೂಡ ಜಾಸ್ತಿ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಬೋದು. ಇವಾಗ ಪಿಕ್ಚರ್ ವೈಸ್ ನಾನು ರೆಪ್ರೆಸೆಂಟ್ ಮಾಡೋದಾದ್ರೆ, ನಿಮ್ಮ ಹತ್ರ ಸ್ಪ್ರಿಂಗಿನ ಕೇಸ್ ಇದೆ ಅಲ್ವಾ. ಲೆಟ್ಸ್ ಟೇಕ್ ದಿ ಎಕ್ಸಾಂಪಲ್ ಆಫ್ ಸ್ಪ್ರಿಂಗ್ ಇಟ್ ಸೆಲ್ಫ್. ಫಸ್ಟ್ ಸ್ಪ್ರಿಂಗ್ ಅನ್ನ ನೀವು ಎಳಿತೀರಾ ವಿತ್ ದ ಹೆಲ್ಪ್ ಆಫ್ ಫೋರ್ಸ್, ಅಂದ್ರೆ ಡಿಫಾರ್ಮಿಂಗ್ ಫೋರ್ಸ್. ಆಗ ಒಂದು ಚೇಂಜ್ ಇನ್ ಲೆಂತ್ ನಿಮಗೆ ಕಾಣಿಸುತ್ತೆ. ಅದನ್ನ ನಾನು ಒಂದು ಚಿಕ್ಕದಾಗಿ ಇಷ್ಟೇ ಚೇಂಜ್ ಇನ್ ಲೆಂತ್ ಆಗಿದೆ, ಡೆಲ್ಟಾ ಎಲ್ ಅಂತ ಹೇಳ್ತೇನೆ. ಈ ಕೇಸಲ್ಲಿ ಏನು, ಸ್ಟ್ರೇನ್ ಕಮ್ಮಿ ಅಲ್ವಾ, ಚೇಂಜ್ ಇನ್ ದ ಲೆಂತ್ ಟು ದಿ ಒರಿಜಿನಲ್ ಲೆಂತ್ ನೋಡೋದಾದ್ರೆ ಸ್ಟ್ರೇನ್ ಕಮ್ಮಿ ಅಲ್ವಾ, ಆದ ಕಾರಣ ಸ್ಟ್ರೆಸ್ ಕೂಡ ಏನು ಕಮ್ಮಿನೇ. ಬಟ್ ಇದೇ ಒಂದು ಸ್ಪ್ರಿಂಗ್ ಅನ್ನ ಜಾಸ್ತಿ ಫೋರ್ಸ್ ಹಾಕಿ ನೀವು ಎಳಿತೀರ ಅಂತ ಅನ್ಕೊಳ್ವಾ. ಸೇಮ್ ಸ್ಪ್ರಿಂಗ್ ಆಯ್ತಾ, ನೀವು ಇವಾಗ ಜಾಸ್ತಿ ಫೋರ್ಸ್ ಅನ್ನ ಕೊಡ್ತೀರಿ, ಎಫ್ ಬದಲು 2F ಕೊಡ್ತೀರಾ ಅಂತ ಇಟ್ಕೊಳ್ಳಿ. ಅವಾಗ ಏನಾಯ್ತು, ಅವಾಗ ಲೆಂತ್ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಸೊ ಡೆಲ್ಟಾ ಎಲ್ ಏನು ಜಾಸ್ತಿ ಇದೆ, ಅಂದ್ರೆ ಸ್ಟ್ರೇನ್ ಜಾಸ್ತಿ ಇದೆ. ಈ ಕೇಸಲ್ಲಿ ಸ್ಟ್ರೇನ್ ಜಾಸ್ತಿ. ಸೊ ಸ್ಟ್ರೆಸ್ ವಿಚ್ ಇಸ್ ದ ರೆಸ್ಟೋರಿಂಗ್ ಫೋರ್ಸ್ ಪರ್ ಯೂನಿಟ್ ಏರಿಯಾ ಈಸ್ ಆಲ್ಸೋ more. But if you take the ratio of stress to strain, ratio of stress to strain ಅಂದ್ರೆ ಕೆ, ಅದೇನು ಕಾನ್ಸ್ಟೆಂಟ್ ಅಲ್ವಾ, ಆ ರೇಷಿಯೋ ಯಾವತ್ತು ಸೇಮ್ ಇದೆ ಅಲ್ವಾ, ರೇಷಿಯೋ ರಿಮೈನ್ಸ್ ದ ಸೇಮ್, ರೈಟ್? ನೌ ಫಾರ್ ಅ ಗಿವನ್ ಮಟೀರಿಯಲ್ ಯೂಶುವಲಿ ಏನು, ಈ ರೇಷಿಯೋ ಸೇಮ್ ಇರುತ್ತೆ ಅಥವಾ ಕೆ ವ್ಯಾಲ್ಯೂ ಇಸ್ ಕಾನ್ಸ್ಟೆಂಟ್. ಇಲಾಸ್ಟಿಸಿಟಿ, ಮಾಡ್ಯುಲಸ್ ಆಫ್ ಇಲಾಸ್ಟಿಸಿಟಿ ವ್ಯಾಲ್ಯೂ ಇಸ್ ಕಾನ್ಸ್ಟೆಂಟ್. ಬಟ್ ಎರಡು ಕಂಡೀಷನ್ ಇದೆ. ಸೊ ಏನೆಲ್ಲ ಕಂಡೀಷನ್ಸ್? ಕೆ ವ್ಯಾಲ್ಯೂ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದ ಮೆಟಲ್ ಆ್ಯಂಡ್ ಟೆಂಪರೇಚರ್. ಯೂಶುವಲಿ ಕೆ ವ್ಯಾಲ್ಯೂ ಅಂತ ಹೇಳೋದು ಒಂದು ಕಾನ್ಸ್ಟೆಂಟ್ ಅಂತ ಗೊತ್ತಿದೆ, ಬಟ್ ಇಟ್ ಕ್ಯಾನ್ ಬಿ ಚೇಂಜ್ಡ್ ವಿತ್ ದ ನೇಚರ್ ಆಫ್ ದ ಮೆಟಲ್ ಆ್ಯಂಡ್ ಟೆಂಪರೇಚರ್. ಹೌ ಅಂತ ನೋಡೋ. ಲೆಟ್ಸ್ ಟೇಕ್ ದಿ ಎಕ್ಸಾಂಪಲ್ ಆಫ್ ಸ್ಟೀಲ್. ನಿಮಗೆ ಗೊತ್ತಿದೆ ಸ್ಟೀಲ್ ಅಂತ ಹೇಳೋದು ಇಟ್ ಇಸ್ ಹೈಲಿ ರಿಜಿಡ್ ಅಲ್ವಾ, ಆ್ಯಂಡ್ ಕೆ ವ್ಯಾಲ್ಯೂ ಈಸ್ ವೆರಿ ಹೈ ಫಾರ್ ಸ್ಟೀಲ್. ಯಾಕೆ ಅದು ಕೆ ವ್ಯಾಲ್ಯೂ ಜಾಸ್ತಿ ಆಗಬೇಕು ಅಂದರೆ, ಕೆ ವ್ಯಾಲ್ಯೂ ಇಸ್ ವಾಟ್, ಇಟ್ ಇಸ್ ಸ್ಟ್ರೆಸ್ ಬೈ ಸ್ಟ್ರೇನ್. ಸೊ ಸ್ಟ್ರೆಸ್ ಜಾಸ್ತಿ ಇರಬೇಕು, ಸ್ಟ್ರೇನ್ ಕಮ್ಮಿ ಇರಬೇಕು, ನ್ಯೂಮರೇಟರ್ ಜಾಸ್ತಿ ಇರಬೇಕು, ಡಿನಾಮಿನೇಟರ್ ಕಮ್ಮಿ ಇದ್ದರೆ ಎಂಟೈರ್ ವ್ಯಾಲ್ಯೂ ವಿಲ್ ಬಿ ವ್ಯಾಲ್ಯೂ ವಿಲ್ ಬಿ ಹೈ, ರೈಟ್? ಕೆ ವ್ಯಾಲ್ಯೂ ವಿಲ್ ಬಿ ಹೈ. ನೋಡಿ ಏನು ಲಾಜಿಕ್ ಅಂದರೆ, ನಿಮಗೆ ಸ್ಟೀಲ್ನ ವಿಷಯ ಗೊತ್ತಿದೆ, ಇಟ್ ಇಸ್ ಹೈಲಿ ರಿಜಿಡ್. ಸೊ ನೀವು ಜಾಸ್ತಿ ಡಿಫಾರ್ಮಿಂಗ್ ಫೋರ್ಸ್ ಕೊಟ್ರೇನೆ ಅಲ್ಲಿ ಏನಾದರೂ ಚಿಕ್ಕ ಚೇಂಜಸ್ ಕಾಣಲಿಕ್ಕೆ ಸಾಧ್ಯ. ಇಫ್ ದ ಡಿಫಾರ್ಮಿಂಗ್ ಫೋರ್ಸ್ ಇಸ್ ಹೈ, ಸ್ಟ್ರೆಸ್ ಈಸ್ ಆಬ್ವಿಯಸ್ಲಿ ಗೋಯಿಂಗ್ ಟು ಬಿ ಹೈ. ಸ್ಟ್ರೆಸ್ ಹೈ ಇದೆ ಆ್ಯಂಡ್ ಕರೆಸ್ಪಾಂಡಿಂಗ್ಲಿ ನೀವು ನೋಡುವಂತಹ ಚೇಂಜ್ ಇನ್ ದ ಡೈಮೆನ್ಷನ್ ಕಮ್ಮಿ ಇರೋ ಕಾರಣ ಸ್ಟ್ರೇನ್ ಕಮ್ಮಿ ಆಯಿತು. ಆದ ಕಾರಣ ದ ರೇಷಿಯೋ ಆಫ್ ಸ್ಟ್ರೆಸ್ ಟು ಸ್ಟ್ರೇನ್ ಏನು ಜಾಸ್ತಿ, ಬಿಕಾಸ್ ನ್ಯೂಮಿನೇಟರ್ ಜಾಸ್ತಿ ಇದೆ, ಡಿನಾಮಿನೇಟರ್ ಕಮ್ಮಿ ಇದೆ. ಸೊ ಸ್ಟೀಲ್ನ ವಿಷಯದಲ್ಲಿ ಕೆ ವ್ಯಾಲ್ಯೂ ಇಸ್ ಹೈ. ಈಗ ಸ್ಟೀಲನ್ನು ಮೆಲ್ಟ್ ಮಾಡುವ. ಸ್ಟೀಲನ್ನು ಮೆಲ್ಟ್ ಮಾಡಿದ ಹಾಗೆ ಅಂದರೆ ಹೀಟ್ ಕೊಡುವ ಹಾಗೆ ಸ್ಟೀಲನ್ನು ಹೀಟ್ ಅಪ್ ಮಾಡಿದ್ರೆ ಏನಾಗುತ್ತೆ, ಆಫ್ಟರ್ ಎ ಪಾಯಿಂಟ್ ಇಟ್ ವಿಲ್ ಸ್ಟಾರ್ಟ್ ಟು ಬಿ ಏನಾಗುತ್ತೆ, ಸ್ವಲ್ಪ ಸ್ಮೂತ್ ಆಗ್ತಾ ಬರುತ್ತೆ. ಅಷ್ಟು ರಿಜಿಡಿಟಿ ಇರಲ್ಲ, ಸ್ವಲ್ಪ ಸಾಫ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ಸ್ಟೀಲ್. ಅವಾಗ ನೀವು ಸ್ವಲ್ಪ ಡಿಫಾರ್ಮಿಂಗ್ ಫೋರ್ಸು ಕೂಡ ಕೊಟ್ಟರು ಕೂಡ ಸ್ಟ್ರೆಸ್ ಏನಾಗ್ಬೋದು, ಸ್ಟ್ರೆಸ್ಸು ಕಮ್ಮಿ ಇರುತ್ತೆ, ಬಟ್ ಅದಕ್ಕೆ ಕರೆಸ್ಪಾಂಡಿಂಗ್ ಆದಂತಹ ಸ್ಟ್ರೇನ್ ಜಾಸ್ತಿನೇ ಇರುತ್ತೆ. ಸೊ ನೀವು ಕಮ್ಮಿ ಸ್ಟ್ರೆಸ್ಸಲ್ಲಿ ಜಾಸ್ತಿ ಆದಂತಹ ಸ್ಟ್ರೇನನ್ನು ನೋಡ್ಬೋದು. ಸೊ ಆ ಕೇಸಲ್ಲಿ ನೀವು ಟೆಂಪರೇಚರನ್ನು ಕೊಟ್ಟರೆ, ಹೀಟ್ ಮಾಡಿದ್ರೆ ನಮ್ಮ ಯಾವುದನ್ನು ಸ್ಟೀಲನ್ನು, ಚಿಕ್ಕ ಸ್ಟ್ರೆಸ್ಸಿಗೆ ನೀವು ಜಾಸ್ತಿ ಸ್ಟ್ರೇನನ್ನು ನೋಡ್ಬೋದು. ಆವಾಗ ಏನಾಯಿತು, ಡಿನಾಮಿನೇಟರ್ ಜಾಸ್ತಿ ಆಯಿತು, ನ್ಯೂಮಿನೇಟರ್ ಕಮ್ಮಿ ಆಯಿತು. ಸೊ ಕೆ ವ್ಯಾಲ್ಯೂ ವಿಲ್ ರೆಡ್ಯೂಸ್. ಸೊ ನೀವು ಟೆಂಪರೇಚರನ್ನು ಜಾಸ್ತಿ ಮಾಡಿದ್ರೆ ಫಾರ್ ದ ಸ್ಟೀಲ್ ಕೆ ವ್ಯಾಲ್ಯೂ ವಿಲ್ ರೆಡ್ಯೂಸ್. ಸೊ ಅದಕ್ಕೊಂದು ಕನೆಕ್ಷನ್ ಇದೆ, ಮೀನಿಂಗ್ ಇದೆ. ಆ ಥರ ನೀವು ಅರ್ಥ ಮಾಡ್ಕೊಳ್ಬೇಕು, ಸುಮ್ಮನೆ ಕಲಿಯೋದಲ್ಲ. ಇಸಂಟ್ ಇಟ್? ನಾವು ಲೆಟ್ಸ್ ಗೋ ಫರ್ದರ್. ಇಂಟ್ರೆಸ್ಟಿಂಗ್ ಥಿಂಗ್ ಬರ್ತಾ ಇದೆ. ಒಂದು ಕ್ವೆಶನ್ ಇದೆ. ಅಕಾರ್ಡಿಂಗ್ ಟು ಹುಕ್ಸ್ ಲಾ ಆಫ್ ಇಲಾಸ್ಟಿಸಿಟಿ, ಇಫ್ ಸ್ಟ್ರೆಸ್ ಇನ್ಕ್ರೀಸ್ಡ್ ದ ರೇಷಿಯೋ ಆಫ್ ಸ್ಟ್ರೆಸ್ ಟು ಸ್ಟ್ರೇನ್ ಏನಾಗುತ್ತೆ, ಸ್ಟ್ರೆಸ್ ಜಾಸ್ತಿ ಆದರೆ ಕರೆಸ್ಪಾಂಡಿಂಗ್ಲಿ ಏನಾಗಬೇಕು, ಸ್ಟ್ರೇನ್ ಜಾಸ್ತಿ ಆಗಬೇಕು. ಸೊ ರೇಷಿಯೋ ಆಫ್ ಸ್ಟ್ರೆಸ್ ಟು ಸ್ಟ್ರೇನ್ ಏನು, ಇಟ್ ಇಸ್ ರಿಮೈನಿಂಗ್ ಕಾನ್ಸ್ಟೆಂಟ್.
ಹೂಕ್ಸ್ ಲಾ ಅಲ್ಲಿ ಅಂತ ಹೇಳಿದ್ದಾರೆ, ಅಕಾರ್ಡಿಂಗ್ ಟು ಹೂಕ್ಸ್ ಲಾ ಅಂತ ಹೇಳಿದ ಕಾರಣ ಅಪ್ ಟು ಇಲಾಸ್ಟಿಕ್ ಲಿಮಿಟ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅಪ್ ಟು ಅ ಲಿಮಿಟ್ ಅಂತ ಅದರಲ್ಲಿ ಆಲ್ರೆಡಿ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಆದ ಕಾರಣ ಆಪ್ಷನ್ ಡಿ ರಿಮೀನ್ಸ್ ಕಾನ್ಸ್ಟೆಂಟ್ ಇಸ್ ದಿ ಆನ್ಸರ್. ನೆಕ್ಸ್ಟ್ ವಿ ಹ್ಯಾವ್ ಟು ಡಿಸ್ಕಸ್ ಸ್ಟ್ರೆಸ್ ಸ್ಟ್ರೇನ್ ಕರ್ವ್. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇದರಿಂದ ಬರುವಂತಹ ಕ್ವೆಶನ್ಸ್ ಸ್ವಲ್ಪ ಕಮ್ಮಿ ಇರ್ಬೋದು, ಬಟ್ ಈ ಕಾನ್ಸೆಪ್ಟ್ ನೀವು ಅರ್ಥ ಮಾಡಿಟ್ಕೊಂಡ್ರೆ ಇನ್ ಕೇಸ್ ನಿಮಗೆ ಎಕ್ಸಾಮಲ್ಲಿ ಕ್ವೆಶನ್ಸ್ ಕೇಳಿದ್ರೆ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಏನಿದು ಈ ಕರ್ವ್? ಸ್ಟ್ರೆಸ್ ವರ್ಸಸ್ ಸ್ಟ್ರೇನ್ ಇದೆ ಬೇಸಿಕ್ ಆಗಿ ನೋಡಿ. ವೈ ಆಕ್ಸಿಸ್ ಅಲ್ಲಿ ಸ್ಟ್ರೆಸ್ ಕೊಟ್ಟಿದ್ದಾರೆ, ಎಕ್ಸ್ ಅಲ್ಲಿ ಸ್ಟ್ರೇನ್ ಕೊಟ್ಟಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್. ಈಗ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಈ ಒರಿಜಿನ್ ಇಂದ, ಲೆಟ್ ಮಿ ಹೈಲೈಟೆಡ್, ಒರಿಜಿನ್ ಇಂದ ಎ ಪಾಯಿಂಟ್ ತನಕ ಹೋಗುವಲ್ಲಿವರೆಗೆ ಏನಾಗುತ್ತೆ? ಹೂಕ್ಸ್ ಲಾ ಒಬೆ ಆಗುತ್ತೆ. ದ್ಯಾಟ್ ಮೀನ್ಸ್ ಸ್ಟ್ರೆಸ್ ಜಾಸ್ತಿ ಆದ ಹಾಗೆ ಸ್ಟ್ರೇನ್ ಡಿರೆಕ್ಟ್ಲಿ ಪ್ರೊಪೋರ್ಷನಲ್ ಆಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ಟ್ರೆಸ್ ಈಸ್ ಡಿರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಸ್ಟ್ರೇನ್ ಅಪ್ ಟು ಪಾಯಿಂಟ್ ಎ. ಸೊ ಏನಾಗ್ಬೋದು? ಸ್ಟ್ರೆಸ್ ಮತ್ತೆ ಸ್ಟ್ರೇನ್ ಡಿರೆಕ್ಟ್ಲಿ ಪ್ರೊಪೋರ್ಷನಲ್ ಆಗಿ ಹೋಗ್ತಾರೆ. ಹೂಕ್ಸ್ ಲಾ ಅಲ್ಲಿ ವ್ಯಾಲಿಡ್ ಇದೆ. ನಾವು ಈ ಸಂದರ್ಭದಲ್ಲಿ ನೀವು ಈ ಸ್ಟ್ರೆಸ್ ಅನ್ನ ರಿಮೂವ್ ಮಾಡಿದ್ರೆ ಅನ್ಕೊಳ್ಳು, ಅಥವಾ ನೀವು ಕೊಟ್ಟಿರೋ ಡಿಫಾರ್ಮಿಂಗ್ ಫೋರ್ಸ್ ಅನ್ನೇ ರಿಮೂವ್ ಮಾಡಿದ್ರೆ, ಸೊ ಇಫ್ ಯು ರಿಮೂವ್ ದ ಡಿಫಾರ್ಮಿಂಗ್ ಫೋರ್ಸ್, ಸೊ ಈಗ ಡಿಫಾರ್ಮಿಂಗ್ ಫೋರ್ಸ್ ಅನ್ನು ನೀವು ರಿಮೂವ್ ಮಾಡಿದ್ರೆ ಏನಾಗುತ್ತೆ? ದ ಆಬ್ಜೆಕ್ಟ್ ವಿಲ್ ಕಮ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಶೇಪ್ ಅಂಡ್ ಸೈಜ್. ನೀವು ಡಿಫಾರ್ಮಿಂಗ್ ಫೋರ್ಸ್ ಕೊಟ್ರೆ ಏನಾಗುತ್ತೆ? ಸ್ಟ್ರೆಸ್ ಜಾಸ್ತಿ ಆಯ್ತು, ಸ್ಟ್ರೇನ್ ಜಾಸ್ತಿ ಆಯ್ತು, ಎಲ್ಲ ಜಾಸ್ತಿ ಆಯ್ತು. ಡಿಫಾರ್ಮಿಂಗ್ ಫೋರ್ಸ್ ಅನ್ನು ಕಮ್ಮಿ ಮಾಡಿದ್ರೆ ಸ್ಟ್ರೆಸ್ಸು ಕಮ್ಮಿ ಆಯಿತು, ಸ್ಟ್ರೇನು ಕಮ್ಮಿ ಆಯಿತು, ಬಟ್ ಕೆ ವ್ಯಾಲ್ಯೂ ರಿಮೀನ್ಸ್ ಕಾನ್ಸ್ಟೆಂಟ್. ಹೂಕ್ಸ್ ಲಾ ವ್ಯಾಲಿಡ್ ಇದೆ. ನಾವು ಎ ಟು ಬಿ ನಿಮ್ಮ ಫಿಗರ್ ಅಲ್ಲಿ ನೀವು ನೋಡೋದಾದ್ರೆ ಕರ್ವ್ ಅಪ್ಪೇ ಇದೆ, ಅಂದ್ರೆ ಸ್ಟ್ರೆಸ್ ಆ್ಯಂಡ್ ಸ್ಟ್ರೇನ್ ಬೋತ್ ಆರ್ ಇನ್ಕ್ರೀಸಿಂಗ್ ಅಂತ ನಿಮಗೆ ಕಾಣ್ತಿದೆ. ಬಟ್ ಆರ್ ದೇ ಡಿರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಈಚ್ ಅದರ್? ನೋ. ಸೊ ಎ ಪಾಯಿಂಟ್ ಇಂದ ಬಿ ಪಾಯಿಂಟ್ ತನಕ ಅಂದ್ರೆ ಇನ್ನೂ ನೀವು ಸ್ಟ್ರೆಸ್ ಅನ್ನ ಜಾಸ್ತಿ ಮಾಡಿದ್ರೆ ಸ್ಟ್ರೆಸ್ ಮತ್ತೆ ಸ್ಟ್ರೇನ್ ದೇ ವೋಂಟ್ ಬಿ ಡಿರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಈಚ್ ಅದರ್. ದೇ ಮೈಟ್ ಇನ್ಕ್ರೀಸ್ ವಿತ್ ಒನ್ ಎನ್ ಅದರ್. ಸ್ಟ್ರೆಸ್ ಜಾಸ್ತಿ ಆದರೆ ಸ್ಟ್ರೇನು ಜಾಸ್ತಿ ಆಗುತ್ತೆ, ಬಟ್ ಡಿರೆಕ್ಟ್ಲಿ ಪ್ರೊಪೋರ್ಷನಲ್ ಆಗಲ್ಲ. ಸ್ಟ್ರೆಸ್ ಒಂದು 2 times ಜಾಸ್ತಿ ಆದರೆ ಸ್ಟ್ರೇನ್ ಬರೀ 1 time ಜಾಸ್ತಿ ಆಗ್ಬೋದು. ಆ ಥರ ಡಿರೆಕ್ಟ್ಲಿ ಪ್ರೊಪೋರ್ಷನಲ್ ಆಗಿ ಮೇಂಟೈನ್ ಆಗಲ್ಲ. ಬಟ್ ಅಲ್ಲಿ ಏನಾಗ್ತದೆ? ಎರಡೂ ಕೂಡ ಜೊತೆಯಾಗಿ ಸಾಗುತ್ತೆ, ಪ್ರೊಪೋರ್ಷನಲ್ ಆಗಿ ಹೋಗುತ್ತೆ, ಬಟ್ ನಾಟ್ ಡಿರೆಕ್ಟ್ಲಿ ಪ್ರೊಪೋರ್ಷನಲ್. ಅದು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ, ಇಫ್ ಯು ರಿಮೂವ್ ದ ಡಿಫಾರ್ಮಿಂಗ್ ಫೋರ್ಸ್ ದಿ ಆಬ್ಜೆಕ್ಟ್ ವಿಲ್ ಕಮ್ ಬ್ಯಾಕ್ ಟು, ಏನು ಮಾಡ್ತಾರೆ? ಈ ಥರ ನೀವು ಚೇಂಜಸ್ ಮಾಡಿದ್ರೆ ಒಂದು ಆಬ್ಜೆಕ್ಟ್ ಇತ್ತದನ್ನು ಎಳ್ದು ದೊಡ್ಡ ಮಾಡಿ ಶೇಪ್ ಚೇಂಜಸ್ ಕೊಡ್ತೀರಾ ಅನ್ಕೊಳ್ಳಿ. ಅವಾಗ ಇಫ್ ಯು ರಿಮೂವ್ ದ ಡಿಫಾರ್ಮಿಂಗ್ ಫೋರ್ಸ್ ದಿ ಆಬ್ಜೆಕ್ಟ್ ವಿಲ್ ಕಮ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಶೇಪ್ ಆ್ಯಂಡ್ ಸೈಜ್. ಸಿಂಪಲ್. ಆಫ್ಟರ್ ಬಿ ಪಾಯಿಂಟ್ ವಾಟ್ ಹ್ಯಾಪನ್ಸ್? ಬಿ ಪಾಯಿಂಟ್ಗೆ ಒಂದು ಹೆಸರಿದೆ. ದ್ಯಾಟ್ ಪಾಯಿಂಟ್ ಈಸ್ ನಥಿಂಗ್ ಬಟ್ ಈಲ್ಡ್ ಪಾಯಿಂಟ್. ಅದನ್ನೇ ಇಲಾಸ್ಟಿಕ್ ಲಿಮಿಟ್ ಅಂತ ಕೂಡ ಕರೀತಾರೆ. ವಾಟ್ ಈಸ್ ದಿಸ್ ಅಂದರೆ, ಬಿ ಪಾಯಿಂಟ್ ಆದ ಮೇಲೆ ಡಿಯರ್ ಸ್ಟೂಡೆಂಟ್ಸ್, ದಿ ಆಬ್ಜೆಕ್ಟ್ after the removal of deforming force will not be able to regain its original shape and size. For example, ನೀವು ಹಳೆ ಪೆನ್ಗಳೆಲ್ಲ ನೋಡಿರ್ಬೋದು, ಅದರ ಒಳಗಡೆ ಸ್ಪ್ರಿಂಗ್ ಇರುತ್ತೆ, ರೈಟ್? ಆ ಸ್ಪ್ರಿಂಗು ವೆರಿ ಏನು ಹೇಳುವಂಥದ್ದು ಸಾಫ್ಟ್ ಸ್ಪ್ರಿಂಗ್ ಆಗಿರುತ್ತೆ ಅದು. ಸೊ ನೀವು ಒಂದು ಲಿಮಿಟ್ ತನಕ ಹೇಳಿದ್ರೆ ಓಕೆ, ದ ಆಬ್ಜೆಕ್ಟ್ ವಿಲ್ ರಿಗೇನ್ ಇಟ್ಸ್ ಒರಿಜಿನಲ್ ಶೇಪ್ ಆ್ಯಂಡ್ ಸೈಜ್ ಆಫ್ಟರ್ ದ ರಿಮೂವಲ್ ಆಫ್ ಡಿಫಾರ್ಮಿಂಗ್ ಫೋರ್ಸ್. ಬಟ್ ಇನ್ನೂ ಜಾಸ್ತಿ ಹೇಳಿದ್ರೆ ಇಟ್ ವಿಲ್ ನಾಟ್ ಬಿ ಏಬಲ್ ಟು ರಿಗೇನ್ ಇಟ್ಸ್ ಒರಿಜಿನಲ್ ಶೇಪ್ ಆ್ಯಂಡ್ ಸೈಜ್. ಅದು ರಿವರ್ಸ್ ಹೋಗಲ್ಲ, ಇಟ್ ಈಸ್ ನಾಟ್ ರಿವರ್ಸಿಬಲ್. ಆ ಕೇಸಲ್ಲಿ ನಾವೇನು ಹೇಳ್ಬೋದು? ಓಕೆ, ನಾವು ಈಲ್ಡ್ ಪಾಯಿಂಟ್ಗಿಂತನೂ ಮೇಲೆ ಹೋಗ್ಬಿಟ್ಟಿದ್ದೀವಿ, ಈಲ್ಡ್ ಪಾಯಿಂಟ್ಗಿಂತ ಜಾಸ್ತಿ ನಾವು ಸ್ಟ್ರೆಸ್ಸನ್ನು ಅಪ್ಲೈ ಮಾಡಿದ್ದೇವೆ, ಆದ ಕಾರಣ ಏನಾಗ್ತಿದೆ? ದ ಆಬ್ಜೆಕ್ಟ್ ಈಸ್ ಅನೇಬಲ್ ಟು ರೀಗೈನ್ ಇಟ್ಸ್ ಒರಿಜಿನಲ್ ಶೇಪ್ ಆ್ಯಂಡ್ ಸೈಜ್. ಓಕೆ, ಐ ಹೋಪ್ ಇಟ್ ಈಸ್ ಕ್ಲಿಯರ್. ಇದನ್ನು ಇಲಾಸ್ಟಿಕ್ ಲಿಮಿಟ್ ಅಂತ ಹೇಳ್ಬೋದು. ಆ್ಯಂಡ್ ಇಲಾಸ್ಟಿಕ್ ಲಿಮಿಟ್ ಆದ್ಮೇಲೂ ಯು ಕ್ಯಾನ್ ಅಪ್ಲೈ ಸ್ಟ್ರೆಸ್ ಯೆಟ್, ಇನ್ನೂ ಅಪ್ಲೈ ಮಾಡ್ತಾ ಹೋಗ್ಬೋದು ಸ್ಟ್ರೆಸ್. ಅವಾಗ ಏನಾಗ್ಬೋದು? ಆವಾಗ object will reach a point called capital D, which is marked here as, ಏನದಕ್ಕೆ ಹೆಸರು? It is nothing but, ಇಲ್ಲಿ ನೋಡಿ explanation, I will show you. It is ultimate tensile strength. ಅಂದರೆ it is a point that represents maximum stress that a material can endure before failure. ಅಂದರೆ ಸ್ಪ್ರಿಂಗನ್ನು ಎಳೆದ್ರಿ ಇಲಾಸ್ಟಿಕ್ ಲಿಮಿಟ್ ಎಲ್ಲ ಮುಗ್ದೋಯ್ತು, ಅದು ಯಾವಾಗಲೇ ಪಾಸ್ ಆನ್ ಆಗಿದೆ, ಇನ್ನೂ ಎಳಿತಿದ್ದೀರಾ ಆ್ಯಂಡ್ ಡಿ ಪಾಯಿಂಟ್ಗೆ ತಲುಪಿದ್ದೀರಾ, ವಿಚ್ ಇಸ್ ನಥಿಂಗ್ ಬಟ್ ಅಲ್ಟಿಮೇಟ್ ಟೆನ್ಸೈಲ್ ಸ್ಟ್ರೆಂತ್. ಈ ಅಲ್ಟಿಮೇಟ್ ಟೆನ್ಸೈಲ್ ಸ್ಟ್ರೆಂತ್ ಬಂದಾದ್ಮೇಲೆ ಆಬ್ಜೆಕ್ಟ್ ಕ್ಯಾನ್ ಬ್ರೇಕ್ ಎಟ್ ಎನಿ ಟೈಮ್. ನೀವು ಯಾವಾಗ ಬೇಕಾದರೂ ಆಬ್ಜೆಕ್ಟ್ ಬ್ರೇಕ್ ಆಗ್ಬೋದು ಅಂತ ರೆಡಿಯಾಗಿರಬೇಕು. ಕ್ಲಿಯರ್? ಆ್ಯಂಡ್ ಬಿಯಾಂಡ್ ದಿಸ್ ಪಾಯಿಂಟ್ ಅಡಿಷನಲ್ ಸ್ಟ್ರೈನ್ ಈಸ್ ಪ್ರೊಡ್ಯೂಸ್ಡ್ ಈವನ್ ಬೈ ಅ ರೆಡ್ಯೂಸ್ಡ್ ಅಪ್ಲೈಡ್ ಫೋರ್ಸ್ ಆ್ಯಂಡ್ ಫ್ರಾಕ್ಚರ್ ಅಕ್ಕರ್ಸ್. ಡಿ ಪಾಯಿಂಟ್ ಆದಮೇಲೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಫ್ರಾಕ್ಚರ್ ಟು ಅಕ್ಕರ್ ಎಟ್ ಎನಿ ಟೈಮ್. ಆ್ಯಂಡ್ ಈ ಪಾಯಿಂಟ್ ಅಂತ ಹೇಳುವಂಥದ್ದು ಫ್ರಾಕ್ಚರ್ ಪಾಯಿಂಟ್. ಡಿ ಆದಮೇಲೆ ಈ ಪಾಯಿಂಟ್ ಬರುತ್ತೆ, ಅಂದರೆ ಮಟೀರಿಯಲ್ ಈಸ್ ಬ್ರೇಕಿಂಗ್. ದೇರ್ ಆರ್ ಸರ್ಟನ್ ಮೆಟೀರಿಯಲ್ಸ್ ಡಿಯರ್ ಸ್ಟೂಡೆಂಟ್ಸ್, ಅದನ್ನು ನಾವು ಡಕ್ಟೈಲ್ ಮಟೀರಿಯಲ್ಸ್ ಅಂತ ಕರೀತಾರೆ.
ಆಯ್ತಾ. ಏನ್ ಕರಿತೇವೆ ಅದನ್ನ ಡಕ್ಟೈಲ್ ಮಟೀರಿಯಲ್ಸ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ಕಾಪರ್ ಅನ್ನ ತುಂಬಾ ಥಿನ್ ಮಾಡಿ 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 ಒಂದು ಉದ್ದ ವೈರ್ ಮಾಡ್ಬೋದು, ಹೌದಾ. ವೆರಿ ಥಿನ್ ಸ್ಟ್ರಾಂಡ್ ಆಫ್ ವೈರ್ ತರ ಮಾಡ್ಬೋದು ಕಾಪರ್ ಅನ್ನ. ಇಟ್ ಈಸ್ ಹ್ಯಾವಿಂಗ್ ಮೋರ್ ಡಕ್ಟಿಲಿಟಿ ಅಂತ ಹೇಳ್ಬೋದು. ಸೊ ಡಕ್ಟೈಲ್ ಮಟೀರಿಯಲ್ಗೆ ಈ ಡಿ ಪಾಯಿಂಟ್ ಇಂದ ಈ ಪಾಯಿಂಟ್ ತನಕ ಸ್ವಲ್ಪ ಜಾಸ್ತಿ ಗ್ಯಾಪ್ ಇರುತ್ತೆ. ಯಾಕೆಂದ್ರೆ ಮೆಟೀರಿಯಲ್ಗೆ ಆ ಒಂದು ಸ್ಟ್ರೆಂತ್ ಇದೆ, ಥಿನ್ನಿಂಗ್ ಆಗುವಂತಹ ಸ್ಟ್ರೆಂತ್ ಇದೆ, ಅಂಡ್ ಫೈನಲಿ ಓನ್ಲಿ ಇಟ್ ವಿಲ್ ಬಿ ಬ್ರೇಕಿಂಗ್. ಸೊ ಇಫ್ ಅ ಫ್ರಾಕ್ಚರ್ ಪಾಯಿಂಟ್ ಆ್ಯಂಡ್ ಟೆನ್ಸೈಲ್ ಸ್ಟ್ರೆಂತ್ ಆರ್ ಫಾರ್ ಅಪಾರ್ಟ್ ಫಾರ್ ಅ ಮೆಟೀರಿಯಲ್, ಅವಾಗ ಇಟ್ ಇಸ್ ಸೆಟ್ ಟು ಬಿ ಡಕ್ಟೈಲ್. ಯಾಕೆಂದ್ರೆ ಡಿ ಅಂತಂದ್ರೆ ಏನು, ಇದಾದ್ಮೇಲೆ ಆಬ್ಜೆಕ್ಟ್ ಯಾವಾಗ ಕೂಡ ಬ್ರೇಕ್ ಆಗ್ಬೋದು. ಇಫ್ ಯು ಅಪ್ಲೈ ಮೋರ್ ಸ್ಟ್ರೆಸ್ ದೆನ್ ಆಬ್ವಿಯಸ್ಲಿ, ಅಥವಾ ಇಫ್ ಯು ಅಪ್ಲೈ ಮೋರ್ ಡಿಫಾರ್ಮಿಂಗ್ ಫೋರ್ಸ್ ಆಬ್ವಿಯಸ್ಲಿ ಆಬ್ಜೆಕ್ಟ್ ವಿಲ್ ಬ್ರೇಕ್ ಅಂತ ಅರ್ಥ ಡಿ ಪಾಯಿಂಟ್ ಆದ್ಮೇಲೆ. ಬಟ್ ಈ ಪಾಯಿಂಟ್ ಇಸ್ ದ ಫ್ರಾಕ್ಚರ್ ಪಾಯಿಂಟ್ ಅಲ್ವಾ. ಸೊ ಡಿ ಇಂದ ಈಗ ಹೋಗೋಕೆ ಸ್ವಲ್ಪ ಗ್ಯಾಪ್ ಇದೆ, ಸ್ವಲ್ಪ ಟೈಮ್ ಇದೆ, ಇನ್ನೂ ನೀವು ಅಪ್ಲೈ ಮಾಡ್ಬೋದು ಡಿಫಾರ್ಮಿಂಗ್ ಫೋರ್ಸ್ ಅನ್ನ, ರೈಟ್. ಆದ ಕಾರಣ ನಾವು ಡಕ್ಟೈಲ್ ಮಟೀರಿಯಲ್ಸ್ ಅಂತ ಅವ್ರು ಕರೆಯುವಂಥದ್ದು. ಬಟ್ ದೇರ್ ಆರ್ ಮಟೀರಿಯಲ್ಸ್ ವಿಚ್ ಆರ್ ವೆರಿ ಬ್ರಿಟಲ್ ಅಂತಂದ್ರೆ ಯಾವಾಗ ಬೇಕಾದ್ರೂ ಒಡೆದೋಗ್ಬೋದು, ರೈಟ್. ಸೊ ನೀವು ಡಿ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ಅದಕ್ಕೆ ಗ್ಯಾಪೇ ಇರಲ್ಲ. ಡಿ ಆ್ಯಂಡ್ ಈ ಪಾಯಿಂಟ್ ದೇ ವಿಲ್ ಬಿ ಕೋಇನ್ಸೈಡಿಂಗ್. ಯಾಕೆಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಟೈಲ್ಸ್ ತಗೊಳ್ಳಿ, ಟೈಲ್ಸ್ ವೆರಿ ಬ್ರಿಟಲ್. ನೀವು ಅಪ್ ಟು ಒಂದು ಲಿಮಿಟ್ ತನಕ ನೀವು ಫೋರ್ಸ್, ಡಿಫಾರ್ಮಿಂಗ್ ಫೋರ್ಸ್ ಅನ್ನ ಕೊಟ್ಟರೆ ಅದು ತಾಳುತ್ತೆ, ಆಮೇಲೆ ಕೊಟ್ರೆ ಒಂದೇ ಪೆಟ್ಟಿಗೆ ಅದು ಒಡೆದೋಗತ್ತೆ. ಸೊ ಟೈಲ್ಸಿನ ಕೇಸಲ್ಲಿ ಡಿ ಮತ್ತೆ ಈ ಪಾಯಿಂಟ್ ಕೋಇನ್ಸೈಡ್ ಆಗತ್ತೆ. ಯಾಕೆ ಅಂತಂದ್ರೆ ಅಲ್ಟಿಮೇಟ್ ಟೆನ್ಸೈಲ್ ಸ್ಟ್ರೆಂತ್ ಮತ್ತೆ ಫ್ರಾಕ್ಚರ್ ಆಗುವಂತಹ ಪಾಯಿಂಟ್ ಎರಡೂ ಕೂಡ ಕೋಇನ್ಸೈಡ್ ಆಗ್ತದೆ. ಸಿ ಟೈಲ್ಸ್ ಒಂದು ಲಿಮಿಟ್ ತನಕ ತಾಳತ್ತಾ ಹೋಗುತ್ತೆ, ಯು ನೋ ದ್ಯಾಟ್. ಸೊ ಅಪ್ ಟು ಸರ್ಟೈನ್ ಲಿಮಿಟ್ ಅದು ಏನು ಪ್ರಾಬ್ಲಮ್ ಕೊಡಲ್ಲ. ಆಮೇಲೆ ಅಲ್ಟಿಮೇಟ್ ಟೆನ್ಸೈಲ್ ಸ್ಟ್ರೆಂತ್ ಬಂದರೆ ಅದು ಅದರ ಎಲ್ಲ ಪವರನ್ನು ಲೂಸ್ ಮಾಡಿಕೊಂಡು ಒಡೆದೋಗ್ಬಿಡುತ್ತೆ. ಸೊ ಅದಕ್ಕೆ ನಾವು ಅದನ್ನು ಬ್ರಿಟಲ್ ಮಟೀರಿಯಲ್ ಅಂತ ಹೇಳುವಂಥದ್ದು. ಅವುಗಳು ಡಕ್ಟಿಲಿಟಿಯನ್ನೇ ತೋರಿಸೋದೇ ಇಲ್ಲ, ಬರೀ ಬ್ರಿಟಲ್, ಬೇಗ ಒಡೆದೋಗುವಂಥ ಮೆಟೀರಿಯಲ್ಸ್. ಸೊ ನಮ್ಮ ಸುತ್ತಮುತ್ತ ಇರುವಂತಹ ಆಬ್ಜೆಕ್ಟನ್ನು ನೀವು ಒಬ್ಸರ್ವ್ ಮಾಡ್ತಾ ಇರಿ. ಇವಾಗ ಯಾವ ಆಬ್ಜೆಕ್ಟ್ಸ್ ಬ್ರಿಟಲ್ ಇದೆ, ಯಾವ ಆಬ್ಜೆಕ್ಟ್ ಬ್ರಿಟಲ್ ಇಲ್ಲ ಅಥವಾ ಡಕ್ಟೈಲ್ ಇದೆ ಅಂತ ನೀವು ನೋಟಿಸ್ ಮಾಡಿದ್ರೆ ಯು ಕ್ಯಾನ್ ಅಪ್ಲೈ ದಿಸ್ ಕಾನ್ಸೆಪ್ಟ್ ಎವ್ರಿವೇರ್. ಸೊ ದಿಸ್ ಇಸ್ ಹೌ ಯು ಮೇಕ್ ದ ಲರ್ನಿಂಗ್ ಇಂಟ್ರೆಸ್ಟಿಂಗ್, ರೈಟ್. ಸೊ ಈ ಕಾನ್ಸೆಪ್ಟ್ಸ್, ಹೂಕ್ಸ್ ಲಾ ಕಾನ್ಸೆಪ್ಟ್ಸ್ ನಿಮಗೆ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತು, ಅರ್ಥ ಆಯಿತು ಅಂತ ಅನ್ಕೊಳ್ತೇನೆ. ನೆಕ್ಸ್ಟ್ ಕ್ಲಾಸಲ್ಲಿ ವಿ ವಿಲ್ ಕಂಟಿನ್ಯೂ ಅವರ್ ಡಿಸ್ಕಷನ್. ಟಿಲ್ ದೆನ್, ಬೈ ಬೈ ಆಸ್ಪಿರೆಂಟ್ಸ್.